ಮನೇಲಿರೋ ಅಡುಗೆ ಸಾಮಾನೆಲ್ಲ ಖಾಲಿ ಆಗಿದೆ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಸಕ್ಕರೆ ಇಲ್ಲ, ಸಾಂಬಾರ್ ಪುಡಿ ಇಲ್ಲ, ಮಸಾಲೆ ಪುಡಿ ಇಲ್ಲ, ಡಬ್ಬ ಎಲ್ಲ ಖಾಲಿ. ಅದಕ್ಕೆ ಇವತ್ತಿನ ತಿಂಡಿಗೆ ಉಳಿದಿರೋ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ತಂದಿದ್ದೀನಿ. ಅದಕ್ಕೆ ನಾನೇನ್ ಮಾಡ್ಬೇಕು ಈಗ? ತಿಂಗಳು ದಿನಸಿ ಐಟಮ್ಸ್ ನಾನ್ ತಾನೇ ತರೋದು. ದುಡಿಯೋಳು ನೀನು ಅಂದ್ಮೇಲೆ ನೀನೇ ತಾನೇ ತರಬೇಕು. ಖಾಲಿ ಆಗಿರೋದನ್ನ ಹೇಳೋದಷ್ಟೇ ನನ್ನ ಕೆಲಸ. ಖಾಲಿ ಆಗಿದೆ ಅಂತ ಹೇಳ್ತಿರಲ್ಲ, ಅದನ್ನ ತುಂಬಿಸ್ಬೇಕನ್ನೋ ಪರಿಜ್ಞಾನ ಇಲ್ವಾ? ತುಂಬಾ ಇದೆ, ಅದ್ರ ದುಡ್ಡಿಲ್ವೇ? ಮನೇಲಿ ಓದ್ಲ ಹೊಡ್ಕೊಂಡು ಕೂತಿದ್ರೆ ದುಡ್ಡನ್ ಮೇಲ್ಗಡೆಯಿಂದ ಉದ್ರುತ್ತಾ? ಆಚೆ ಹೋಗಿ ದುಡಿಬೇಕು, ಸಂಪಾದನೆ ಮಾಡ್ಬೇಕು. ನನ್ಗೂ ದುಡಿಬೇಕು ಅಂತ ತುಂಬಾ ಆಸೆ ಇದೆ, ಆದ್ರೆ ನನ್ನ ಲೆವೆಲ್ಗೆ ಯಾವ ಕೆಲಸನೂ ಸಿಕ್ಕಿಲ್ವೇ? ಅದು ಸಿಗೋ ತನಕ ನೀನೇ ಮೇಂಟೈನ್ ಮಾಡ್ಬೇಕು. ಹೆಂಡತಿಗೆ ದುಡಿಸ್ಕೊಂಡು ಸಂಸಾರನ ಮೇಂಟೈನ್ ಮಾಡ್ತೀನಿ ಅಂತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನಾನು ಇಷ್ಟೆಲ್ಲ ಕಷ್ಟ ಪಡ್ತಿದ್ರು ನಿಮಗ್ ದುಡಿಬೇಕು ಅಂತ ಮನ್ಸ್ ಬರ್ತಿಲ್ವಾ? ಅದು ಏನ್ ಮಾತಾಡ್ತಿದ್ಯಾ? ನೀನೊಬ್ಳೆ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿಯೋದು ಅನ್ಕೊಂಡಿದ್ಯಾ? ನಾನು ಮನೇಲಿ ಕಷ್ಟಪಟ್ಟು ದುಡಿತೀನಿ, ಅಡಿಗೆ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಮನೆ ಒರೆಸ್ತೀನಿ, ಕಸ ಗುಡಿಸ್ತೀನಿ. ಇದ್ಯಾವುದು ನಿನ್ ಕೆಲಸ ಅನ್ಸಲ್ವಾ? ನೀವ್ಯಾಗಿ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನಾನು ಯಾವತ್ತಾದ್ರೂ ನೀವು ಕೆಲಸ ಮಾಡಿ ಅಂತ ಹೇಳಿದಿನಾ? ಏನು ಹೇಳಿಲ್ಲ, ಆದ್ರೆ ನನಗೆ ಇದನ್ನೆಲ್ಲ ಮಾಡಕ್ ಇಷ್ಟ. ಜಾನಿ, ನಿಮಗ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾನು ನನಗೆ ಅರ್ಥ ಆಗ್ತಿಲ್ಲ. ಗನ್ಸಾದವನು ಕೂತ್ ಕೆಟ್ಟ, ಹೆಂಗ್ಸು ತಿರುಗ್ ಕೆಟ್ಲು ಅನ್ನೋ ಗಾದೆ ಮಾತು ಕೇಳಿಲ್ವಾ? ಗನ್ಸಾದವನ್ ಕರ್ತವ್ಯನ ಮರ್ತು ಹೆಂಗಸ್ತರ ಮನೇಲಿ ಕೂತಿದ್ದೀರಾ, ಇದು ನಿಮಗ್ ತಪ್ಪು ಅನ್ನಿಸ್ತಿಲ್ವಾ? ಅನ್ನಿಸ್ತಿದೆ, ಆದ್ರೆ ಏನ್ ಮಾಡೋದು, ನನ್ನ ಹಣೆ ಬರ ಸರಿ ಇಲ್ಲ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ. ಹಣೆ ಬರ ಸರಿ ಇಲ್ಲ ಅಂತ ಪಾತ್ರೆ ತೊಳ್ಕೊಂಡಿದ್ರೆ ಯಾವ್ದು ಬದಲಾಗಲ್ಲ. ಹಣೆ ಬರನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಡಾರ್ಲಿಂಗ್, ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ, ದೇಶದಲ್ಲಿ ತುಂಬಾ ಗಂಡಂದ್ರು ಅನುಭವಿಸ್ತಿರೋ ಸಮಸ್ಯೆ. ದೇಶದ ಬಗ್ಗೆ ಮಾತಾಡ್ಬೇಡಿ ಜಾನಿ, ನಿಮ್ ಬಗ್ಗೆ ಮಾತಾಡಿ. ಕಳ್ಳಂಗೊಂದು ಪಿಳ್ಳೆನವ ಅನ್ನೋ ತರ ಮಾತಾಡಿ ನನ್ನ ಡೈವರ್ಟ್ ಮಾಡಬೇಡಿ. ನೀವ್ ದುಡಿಬೇಕು, ಈ ಮನೆನ ನಡೆಸ್ಬೇಕು. ಸ್ವಲ್ಪ ದಿನ ಟೈಮ್ ಕೊಡು ಡಾರ್ಲಿಂಗ್, ಏನಾದ್ರೂ ಮಾಡಿ ಸಂಪಾದನೆ ಮಾಡೋ ದಾರಿನ ಹುಡುಕೊಡ್ತೀನಿ. ಮದ್ವೆ ಆದಾಗ್ಲಿಂದ ಇಂತ ಮಾತನ್ನ 1000 ಸತಿ ಹೇಳಿದ್ರ, ನಂಗೂ ಕೇಳಿ ಕೇಳಿ ಸಾಕಾಗೋಗಿದೆ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಸಿಗೋವರೆಗೂ ನಾನು ಯಾವ ಕೆಲಸನೂ ಮಾಡಲ್ಲ. ಇನ್ ನಿಮ್ಗೆ ಹೇಳಿ ಯಾವ ಪ್ರಯೋಜನನೂ ಇಲ್ಲ. ಈ ಸಂಸಾರ ನಡ್ಸಕ್ಕೆ ನಾನು ಬೇರೆ ದಾರಿನ ಹುಡುಕ್ತೀನಿ. ಬಾಬಣ್ಣ, ಯಾರ ಮೇಲೆ ಡಿಂಗ್ರಿ ಆಗಿದ್ದೀರಿ? ಅದು ಡಿಂಗ್ರಿ ಅಲ್ಲ ಕಮ್ಮೆ, ಆಂಗ್ರಿ. ಹಿಡಿದ್ರಿ ಚಾಡ. ಅದೇ ಯಾರ ಮೇಲೆ ಆಗಿದ್ದೀರಿ? ಇನ್ಯಾರ ಮೇಲೆ? ನಿನ್ ಮೇಲೆ. ಮಾಯ್ಕರ ಏನಿದು ಅಪಸ್ವರ? ಬಾಬಣ್ಣ, ನಾನೇನಂತ ತಪ್ಪು ಮಾಡ್ದಿ? ಅಯ್ಯ, ಸುಮ್ಮನೆ ಆಟಗಳು ಮಾಡ್ರಿ ಕಮ್ಮೆ. ನಿನ್ ಮೇಲೆ ಆಗ ಪಾಪ ಮಾಡ್ಕೊಳ್ಳಿ. ಅವ್ ಮತ್ತರು ಮಿಳ್ಳಕ್ ಬೈತಾ ಇದ್ದಿ. ಪಾಪ ಅವನೇನ್ ಮಾಡ್ದ? ಹೆಣ್ಣಕ್ ಚಾಕ್ಲೇಟ್ ಕೊಟ್ಟನೆ. ಹೆಣ್ಣಿಗೆ ಚಾಕ್ಲೇಟ್ ಕೊಟ್ರೆ ತಪ್ಪೇನು? ಚಾಕ್ಲೇಟ್ ನೀವು ಕೊಡ್ಬೇಕಿತ್ತ? ಅಲ್ಲ, ತಟ್ಪಟ್ಟದೆ. ನಾ ಚಾಕ್ಲೇಟ್ ಕೊಡ್ಬೇಕಾಗಿರ್ಲಿಲ್ಲ ಕಮ್ಮೆ. ಅವ್ನು ಚಾಕ್ಲೇಟ್ ಕೊಟ್ಟನಲ್ಲ, ಆ ಚಾಕ್ಲೇಟ್ ಡೇಟು ಮುಗ್ದೋಗದೆ. ಅದನ್ನ ತಿಂದು ಹೆಣ್ಣು ಆಸ್ಪತ್ರೆಗೆ ಅಡ್ಮಿಟ್ ಆಗದೆ. ಅವ್ರ ಹೊಟ್ಟೆವ್ರು ಅಂದ್ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ, ಅದಕ್ಕೆ ಅವ್ನಿಗೆ ಉಗಿತಾ ಇದ್ದಿ. ಪಾಪ, ಅದು ಚಾಕ್ಲೇಟ್ ಎಕ್ಸ್ಪೈರಿ ಡೇಟ್ ಆಗಿತ್ತು ಅಂತ ಅವನಿಗೇನ್ ಗೊತ್ತಿತ್ತು? ಅದು ಎಕ್ಸ್ಪೈರಿ ಡೇಟ್ ಅಲ್ಲ ಕಮ್ಮೆ, ಎಕ್ಸ್ಪೈರಿ ಡೇಟು. ಹಿಡಿದ್ರಿ ಚಾಡ. ನುಲ್ಗಟ್ಟಿಕ್ಕಿ ಅಮ್ಮೆ ಪಟ್ ಮದಿ ಯಾನಮ್ಮೆ ಒತ್ತಾರೆ ಈ ಪಟ್ಟಿ ಪಸಂದಾಗ ರೆಡಿ ಆಗ್ಬಿಟ್ಟು ಖುಷಿಯಾಗಿದ್ದ. ದಂಡಕ್ಕೆ ಬಗ್ಗೆ ಗುಟ್ಟಿ ಹೇಳ್ತೀನಿ. ಪಾಪಣ್ಣ, ಅಲ್ಲಿಂದನೇ ಗುಟ್ಟಿ ಅವಳಿ. ದೂರದಲ್ಲಿ ನಿಂತ್ಕೊಂಡವ್ರು ಗುಟ್ಟ ಆಗಲ್ಲ ಕಮ್ಮೆ, ದಂಡಕ್ಕೆ ಪೈ ಹೇಳ್ತೀನಿ. ಹಂಗಂದ್ರೆ ಬಾ, ಹುಷಾರ್ ಕಣ್ ಮುಚ್ಕೊಳ್ಳಿ. ಆಮೇಲೆ ಪುಟ್ಮದಿ ಕಳ್ಳಿ ನನ್ನ ಆಟ ಆಡ್ತೀಯ. ಇವತ್ತು ನಿನ್ನ ನಾನು ಪುಟ್ಕೊಡಲ್ಲ ಕಳ್ಳಿ. ಗೌಡ್ರ, ಮಧುರವ್ರೆ, ನೀವ್ಯಾವಾಗ ಬಂದ್ರಿ? ನಾನು ಆಗ್ಲೇ ಬಂದಿದ್ದು ಆಯ್ತು, ಎಲ್ಲ ನೋಡಿದ್ದು ಆಯ್ತು. ನಾ ಗೌಡ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ. ನೀವು ನಮ್ಮ ಮಟ್ಟಿಗೆ ಬಂದಿರೋದೇ ನಮ್ಮ ಪುಣ್ಯ. ಇನ್ನಂತವ್ ಮಾತಾಡ್ತೀನಿ ಅಂತ ಹೇಳ್ತಿದಾರಿ. ಮಾತಾಡಿ. ಮಧುರವ್ರೆ, ನೀವು ಮಾತಾಡ್ತಾ ಇರಿ, ನಾ ಕಾಫಿ ಕಾಯಿಸ್ಕೊ ಬರ್ತೀನಿ. ಬೇಡ ಪುಟ್ಮಲ್ಲಿ ಅವ್ರೆ, ನಂಗೀಗ ಕಾಫಿಗಿಂತ ಬೇರೆದ್ರ ಅವಶ್ಯಕತೆ ಜಾಸ್ತಿ ಇದೆ. ಅದು ನನ್ನ ಜೀವನದಲ್ಲಿ ಸಿಗುತ್ತೋ ಇಲ್ವೋ ಅನ್ನೋ ಯೋಚನೆ ಆಗ್ಬಿಟ್ಟಿದೆ. ಮಧುರವ್ರೆ, ಅದು ಯಾನ್ ಬೇಕು ಅಂತೇಳಿ ನಿಮಗೋಸ್ಕರ ನಾನು ಆಕಾಶದಲ್ಲಿರೋ ನಕ್ಷತ್ರ ಚಂದ್ರನ ಎತ್ತಕೊಂಬಂದ್ಬಿಡ್ತೀನಿ. ಬಾಬಣ್ಣ, ಅದನ್ನೆಲ್ಲ ಅಲ್ಲಿಂದ ಹೆಂಗೆ ತಕೊಂಬಂದಿರಿ? ಸುಮ್ಮನೆ ಪಾಪ ಮಧುರವ್ರ ಮುಖ ನೋಡು, ಬೇಸಿಗೆ ಕಾಲದಲ್ಲಿ ನೀರು ಹಾಕ್ದಿರೋ ಮಲ್ಲಿಗೆ ಗಿಡದ ಥರ ಅದ. ಮಧುರವ್ರ, ನೀವು ಏನಾಗಬೇಕು ಅಂತ ಹೇಳಿ, ನನ್ನ ಕೈಲಾದ ಸಹಾಯನ ಮಾಡ್ತೀನಿ. ಗೌಡ್ರೆ, ಜಾನಿ ನಂಗೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಾರೆ. ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಇದೆಲ್ಲ ಅವ್ರ ತಲೆಗೆ ಬರ್ತಿಲ್ಲ. ಬರೋದಿಲ್ಲ ಕಂಬುಡಿ, ಅವ್ರ ತಲೆಗೆ ಇವೆಲ್ಲ ಎಲ್ಲಿ ಬಂದದು? ಅವ್ರ ತಲೆಗೆ ಬರೋದು ಒಂದಿಯೇ, ಒಲ ಮೇಲೆ ಇರೋ ತಪ್ಪಲಿಗೆ ಸೌಟ್ ಆಡ್ಸೋದು, ಸಾರನ್ನ ಹಂಗೈ ಬಿಟ್ಕೊಂಡು ನೆಕ್ ಬಿಟ್ಟು ರುಚಿ ನೋಡೋದು. ಬಾಬಣ್ಣ, ಹಂಗೆಲ್ಲ
ಹಂಗೆಲ್ಲ ಹೇಳ್ಬೇಡಿ, ಅಡ್ಗೆ ಮಾಡೋದು ಒಂದ್ ಕಲೆ ಅನ್ನಿ. ಅದು ಕಲೆ ಅಲ್ಲ ಕಮ್ಮಿ, ನಿಮ್ಮ ಅಜ್ಜಿ ತಲೆ ನೋಡು. ಪಾಪ ಮಧುರ ಅವ್ರನ್ನ ಅಣ್ಣಯ್ಯಪ್ಪನವ್ರಿಂದ ಎಷ್ಟು ಕಷ್ಟ ಅನುಭವಿಸ್ತಾರ ಅಂತ. ಮಧುರ ಅವ್ರೆ, ನೀವು ಬೇಜಾರ್ ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಜಂತನ್ನವ್ರ ತವ ಕೆಲ್ಸದ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದೀರಿಯಾ? ಪುಟ್ಟಮಲ್ಲಿ ಅವ್ರೆ, ದಿನ ನಡೆಯೋ ರಾಮಾಯಣಕ್ಕೆ ಆಂಜನೇಯ ಎಷ್ಟ್ ದಿನ ಅಂತ ಬಂದ್ ಬೆಂಕಿ ಇಡಕ್ಕಾಗತ್ತೆ? ನಾನು ಅವ್ರ ಹತ್ರ ಯಾವ ರೀತಿ ಜಗಳನೂ ಮಾಡ್ಕೊಂಡಿಲ್ಲ. ಇದೆಲ್ಲ ನಾನು ಹಣೆ ಬರ ಅಂತ ಸುಮ್ಮನಿದ್ದೀನಿ. ನಾನು ಅವ್ರಿಗೆ ಎಷ್ಟೇ ಬುದ್ಧಿ ಹೇಳಕ್ ಪ್ರಯತ್ನ ಪಟ್ರು ಅವ್ರು ಅದನ್ನ ಅರ್ಥನೇ ಮಾಡ್ಕೋತಿಲ್ಲ. ಮದ್ವೆ ಆದಾಗ್ಲಿಂದ ಮನೇಲಿ ಕುತ್ಕೊಂಡು ಸೊಳ್ಳೆ ಹೊಡಿತಿದ್ದಾರೆ. ಅವ್ರ ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಮಧುರ ಅವ್ರೆ, ಚಂದನವ್ರಿಗೆ ಸೊಳ್ಳೆ ಹೊಡೆದರು. ಪುಟ್ಟಮಲ್ಲಿ ಅವ್ರೆ, ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದುಡಿಮೆ ಮಾಡದೇ ಇದ್ರೆ ಮನೇಲಿ ಕುತ್ಕೊಂಡು ಸೊಳ್ಳೆ ತಾನೇ ಹೊಡಿಬೇಕು. ನಿಮ್ಗೂ ಚೆನ್ನಾಗ್ ಗೊತ್ತು, ಈಗಿನ ಕಾಲದಲ್ಲಿ ಮನೆಯವರೆಲ್ಲ ದುಡಿದ್ರು ಸಂಸಾರ ಸಾಗ್ಸೋದು ಎಷ್ಟು ಕಷ್ಟ ಅಂತ. ಅಂಥದ್ರಲ್ಲಿ ಎಲ್ಲ ಭಾರನು ನಾನು ಒಬ್ಳೆ ಹೊತ್ಕೊಂಡಿದ್ದೀನಿ. ಅವ್ರು ಇದನ್ನ ಅರ್ಥನೇ ಮಾಡ್ಕೋತಿಲ್ಲ. ನನಗೆ ಅರ್ಥ ಆಯ್ತು ಬುಡಿ ಮಧುರ ಅವ್ರೆ, ನಿಮ್ಮ ಭಾರ ನನ್ನ ಇಳಿಸ್ತೀನಿ ಅಂದ್ರೆ ಅಣ್ಣಯ್ಯಪ್ಪನವ್ರ ಜೊತೆ ಮಾತಾಡ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗೋ ಥರ ಮಾಡ್ತೀನಿ ಏನ್ದಿ. ಅಷ್ಟ್ ಮಾಡಿ ಗೌಡ್ರೆ, ಅವ್ರು ಕೆಲ್ಸಕ್ಕೆ ಹೋಗಿ ಹೋಗಿ ಅಂತ ಹೇಳಿ ಹೇಳಿ ನನಗೂ ಸಾಕಾಗೋಗಿದೆ. ನಿಮ್ ಮಾತು ಕೇಳಿ ಅವ್ರು ಬದಲಾದ್ರೆ ಸರಿ, ಇಲ್ಲ ಅಂದ್ರೆ ನಾನು ಬೇರೆ ದಾರಿನ ನೋಡ್ಕೋತೀನಿ. 5 ನಿಮಿಷ ರೆಡಿಯಾಗಿ ಬರ್ತೀನಿ. ಶಂಕರೇಶ್ವರ, ಯಾನಪ್ಪ ಈ ಪಟ್ಟಿದ್ದಾಗ ಮಧುರ ಅವರು ಇಷ್ಟೊತ್ನಾಗ ಸಕ್ಕರೆ ನಿದ್ದ ಮಾಡ್ತಾ ಇರ್ಬೋದು. ಒಂದೇ ಒಂದ್ಸಲ ಅವ್ರನ್ನ ನೋಡ್ಬಿಟ್ಟಿದ್ರೆ ಬೆಲ್ಲ ಕೊಟ್ಟಷ್ಟೇ ಖುಷಿಯಾಗಿರೋದು. ಇದೇನಪ್ಪ ಇದು ಮಧುರ ಅವ್ರು ಈ ಅವತಾರದಲ್ಲಿ? ಇವನು ಯಾರಪ್ಪ ಇವ? ಅವ್ರು ನೋಡ್ಬಿಟ್ಟು ಕೈ ಬೇರೆ ಅಲ್ಲಾಡಿಸ್ತಾನೆ. ಮಧುರ ಅವರು ಇಷ್ಟೊತ್ನಾಗ ಈ ಥರ ಬಟ್ಟೆ ಹಾಕೊಂಡು ಇವನ್ ಜೊತೆಗೆ ಎಲ್ಲಿ ಹೋಯ್ತಾ ಇದ್ದಾರೋ? I wanna follow, 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 follow you. I wanna follow, 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 follow you. I wanna follow, 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 follow you. I wanna follow, 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 follow you. ಶಂಕರೇಶ್ವರ, ಇದೇನು ಕನ್ಸು ನನ್ಸು ಒಂದು ಗೊತ್ತಾಯ್ತಲ್ವಲ್ಲಪ್ಪ. ನನ್ಸಿಯೇ ಕಾಣಂತ ಕಟಲಿಗೆ ಅಂಬಲಿಸಿದೆ ಮನ. ಪೊಂಗಲಿ ಮಲ್ಲಪ್ಪ, ಮಧುರ ಅವ್ರು ಯಾಕಪ್ಪ ಹಿಂಗಾಗ್ಬಿಟ್ರು? ಯಾರೋ ಬರ್ತಾರೆ, ಕರ್ಕೊಂಡು ಹೋಯ್ತಾರೆ. ಅವ್ರು ಆಗೋದನ್ನ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿದೋಯ್ತದೆ. ಶಂಕರೇಶ್ವರ, ಅವ್ರಿಗೆ ಯಾರು ಆಗದೆ ಇರಲಪ್ಪ. ಬಾಬಣ್ಣ, ಬಿಸಿ ಬಿಸಿ ಕಾಪಿ ಇದನ್ನ ಕುಡ್ದು ಕಾಂಕ್ರೀಟ್ ಮ್ಯಾನ್ ಆಗಿ. ಅದು ಕಾಂಕ್ರೀಟ್ ಮ್ಯಾನ್ ಅಲ್ಲ ಕಮ್ಮೆ, ಕಂಪ್ಲೀಟ್ ಮ್ಯಾನ್. ಹಿಡಿದ್ರೆ ಚಾಡ ಅದೇ ಆಗಿ. ಬಾಬಣ್ಣ, ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸ್ತದೆ. ಸರೋತಲ್ಲ ಹಚ್ಕೋದಂಗಿತ್ತಲ್ಲ, ಯಾಕ? ಯಾನೋ ಟೆನ್ಷನ್ ಆಗಿತ್ತು ಕಂಬುಡಮ್ಮೆ. ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂತ ತನ್ನ ಪೂಜೆ ಮಾಡುದು. ಆಮೇಲೆ ಪುಟ್ಮದಿ, ನಾನು ವ್ಯವಹಾರಸ್ಥ ಕಮ್ಮೆ. ವ್ಯವಹಾರಸ್ಥ ಅಂದಮೇಲೆ 100 ಟೆನ್ಷನ್ ಇರ್ತದೆ. ನೀ ಪೂಜೆ ಮಾಡಿ ತೀರ್ಥ ಕೊಟ್ಟಿಟ್ಕಲೆ ಹೊಂಟೋದ್ದ, ಸುಮ್ಮನಿರು. ನಿಮ್ ಟೆನ್ಷನ್ ಆಗದೆ ಇರೋ ತರ ಕಷಾಯ ಮಾಡ್ಕೊಂಬರ್ಲಾ? ಅಯ್ಯೋ ಮೇ ಪುಟ್ಮಲಿ, ಮೊದ್ಲೇ ತಲೆ ಕಟ್ಟೋಗದ, ಸುಮ್ಮನಿರಮ್ಮೆ. ತಲೆ ಕೆಡಿಸ್ಕೋಬೇಕಾಗಿರೋ ನೀವಲ್ಲ ಗೌಡ್ರೆ, ನಾನು. ಅದ 9 ಮಿಳ್ಳೆ ತಿಂಗಳ ಸಂಬಳ ತಗೊಳವ್ ನೀನು ಯಾಕೆ ತಲೆ ಕೆಡ್ಸ್ಕೋಬೇಕು? ನಿನಗೆ ಸಂಬಳ ಕೊಡವ್ ನಾ ತಲೆ ಕೆಡ್ಸ್ಕೋಬೇಕು. ಅಜ್ಜು, ಹೆಂಗಿದ್ಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅತ್ಯಮ್ಮ. ಉಣ್ಣಕ್ಕೆ ಕುಡಿಯಕ್ಕೆ ಏನಾದ್ರು ತಗೊಂಬರ್ಲಾ? ನೀವು ಕೊಡ್ತೀನಿ ಅಂದ್ರೆ ಬೇಡ ಅಂತೀನ. ನೀವು ಮನೆಗೆ ಬರೋದೇ ನಿಮ್ ಕೈ ರುಚಿ ನೋಡಕ್ಕೆ. ಯಾಕ ನಿಮ್ಮ ಮಟ್ಟಿಲ್ ಕೈ ರುಚಿ ಸಿಗಲ್ವಾ? ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ? ರಾಜು, ನೀ ಸಂಕೋಚ ಪಟ್ಕೋಬೇಡ. ದಿನ ಉಣ್ಣಕ್ ನಮ್ಮಟ್ಟಿಗೆವ್ವ. ನೀವು ಇಷ್ಟ ಹೇಳಿದ್ಮೇಲೆ ಖಂಡಿತ ಬರ್ತೀನಿ ಅತ್ಯಮ್ಮ. ಬರ್ದೇ ಇದ್ದಯ್ಯ, ಬಿಟ್ಟು ಸಿಕ್ಕರು ಮೈ ಎಲ್ಲ ಬಾಯಿ ಅಂದ್ರಂತೆ. ಹಂಗಾಯ್ತು ನಿನ್ನ ಕತೆ. ನಿನ್ನ ಅಂಗಡಿಲಿ ಇಟ್ಕೊಂಡ್ರದೇ ಹೆಚ್ಚು. ಈ ನಟ್ಟಿ ಕರ್ಸ್ಬಿಟ್ರೆ ಗಂಟು ಮೂಟ ಕಟ್ಕೊಂಡು ಉದಯರಂಗ ಬಸ್ ಹತ್ಕೊಂಡು ಊರ್ಗ್ ಹೋಗ್ಬೇಕಾಯ್ತದೆ. ಬಾಬಣ್ಣ, ರಾಜು ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ಇವನು ಸಾನೆ ಒಳ್ಳೆ ಗಂಡು. ನೀ ಸಂಕೋಚ ಪಟ್ಕೋಬೇಡ, ಇರು ನಿಂಗೆ ನಾಷ್ಟ ತಗೊಬತ್ತೀನಿ. ಸರಿ ಅತ್ಯಮ್ಮ. ಅಡ 9 ಮಿಳ್ಳೆ ಹೊಸಿ ಮರ್ಯಾದೆಯಾಗಿ ಇರಕ್ಕಾಗಲ್ವಾ? ಜೀವನ ಪೂರ್ತಿ ಬರೀ ಮೋಜು ಮಸ್ತಿನೇ ಮಾಡ್ಕೊಂಡಿದ್ದಯ್ಯ. ಮೋಜು ಮಸ್ತಿ ಈ ವಯಸ್ಸಲ್ಲಿ ಮಾಡಿದೆ, ಇನ್ನೇ ನಿಮ್ಮ ವಯಸ್ಸಲ್ಲಿ ಮಾಡೋಕ್ಕಾಗತ್ತಾ ಗೌಡ್ರೆ? ಅಂತ ನೀ ಹೇಳೋದೇನಡ ನಮ್ಮ ಹುಡ್ಕ ಅಂತಲ. ಮುತ್ಕಾಗಿದ್ದೀರಾ ಅಂತ ನಾನೆಲ್ಲಿ ಹೇಳ್ದೆ ಗೌಡ್ರೆ? ನಿಮ್ಮ ನಡವಳಿಕೆ ಮುತ್ಕಂಗಿಂತ ಕೆಟ್ಟದಾಗಿದೆ ಅಂತ ಹೇಳ್ದೆ. ಯಾವಾಗಲೂ ಗೆರೆ ಎಳೆಯೋದು, ಬರೆ ಹಾಕೋದು. ನಿಮ್ಮ ಜೊತೆ ಇದ್ಬಿಟ್ರೆ ಜೀವನದ ಸ್ವತಂತ್ರ ಅನ್ನೋದೇ ಇರೋದಿಲ್ಲ. ಸ್ವಾತಂತ್ರ್ಯ ಕೊಡದೆ ಎಣ್ಣೆಕ್ಳು ಚಾಕ್ಲೇಟ್ ಕೊಡಕ್ಕೆ ಹೋಗಿದ್ದೆ. ಮಾಡೋದು ಅನಾಚಾರ. ಮನ ಮುಂದೆ ಬೃಂದಾವನ ಅನ್ನೋ ಥರ ಮಾತಾಡ್ತಿದ್ದೆ.
ನೀ ಎಲ್ಲೆಲ್ಲಿ ಏನೇನು ಮಾಡಿದೆ ಅಂತ ನಂಗೆ ಚಂದ ಗೊತ್ತು. ಅಡ ಉಮ್ಮತ್ತರು ಮಿಳ್ಳೆ ಹಿಂಗೆ ಮಸ್ತಿ ಮಾಡ್ಕೊಂಡಿದ್ರೆ ಜೀವನದ ಕುಸ್ತಿ ಗೆಲ್ಲಕ್ಕಾಗಲ್ಲ ಕಡ. ನನ್ನ ಕತೆ ಬಿಡಿಗೌಡ್ರೆ, ಮಸ್ತಿ ಅಂದಾಗಲೂ ನೆನಪಾಯ್ತು. ಎದುರುಗಡೆ ಮಧುರ ಅವ್ರನ್ನ ನಾನು MG ರೋಡಲ್ಲಿ ನೋಡಿದೆ. ಏನು ಡ್ಯಾನ್ಸ್ ಮಾಡ್ತಿದ್ರು ಗೌಡ್ರೆ. ಅವ್ರು ಆಡ್ತಿದ್ದ ರೀತಿ ನೋಡಿದ್ರೆ ನನಗೆ ಒಂದು ಕ್ಷಣ ಅವ್ರು ಮಧುರ ಅವ್ರೇನಾ ಅಂತ ಶುರುವಾಯ್ತು. ನೆನ್ನೆ ನಾನು ನನ್ನ ಫ್ರೆಂಡು ಪಬ್ಗೆ ಹೋಗಿ ಬರ್ತಾ ಇದ್ವಿ. MG ರೋಡ್ ಜಾಗದಲ್ಲಿ ಮಧುರ ಅವ್ರು ಡ್ಯಾನ್ಸ್ ಮಾಡ್ತಿದ್ರು. ಅವ್ರ ಜೊತೆಗಿರೋನೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ, ಆದರೆ ಮಧುರ ಅವ್ರು ಮಾತ್ರ ಸೂಪರ್ ಡ್ಯಾನ್ಸ್ ಮಾಡ್ತಿದ್ರು. ನಮಗಂತೂ ಫುಲ್ ಎಂಟರ್ಟೈನ್ಮೆಂಟು. ಅಡ ಉಮ್ಮತ್ತರು ಮಿಳ್ಳೆ ಈ ಥರ ಕತೆಗಳನ್ನೆಲ್ಲ ನನ್ನ ತಂದು ಇಟ್ಕೋಬೇಡ. ಮಧುರ ಅವರು ಆ ಥರ ಡ್ಯಾನ್ಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಸುಳ್ಳು ಹೇಳಿ ಗೌಡ್ರೆ, ನಮ್ಮ ತಾಯಣಗ್ಲೂ ಮಧುರ ಅವ್ರು ಡ್ಯಾನ್ಸ್ ಮಾಡ್ತಿರೋದು ನಾನೇ ನೋಡಿದೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಜೊತೆ ಬಂದಿದ್ನಲ್ಲ ಫ್ರೆಂಡು, ಅವ್ನಿಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳಿ. ಮಧುರ ಅವ್ರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಜೊತೆಗಿದ್ನಲ್ಲ ಹುಡುಗ, ಅವ್ರ ಮೇಲೆ ದುಡ್ಡು ಚೆಲ್ತಾ ಇದ್ದ. ಮಗನೇ, ಇನ್ನೊಂದು ಸತಿ ಈ ಥರ ಸುಳ್ಳುಗಳನ್ನೆಲ್ಲ ಹೇಳಿದ್ರೆ ತುಳಿದು ಸಾಯಿಸ್ಬಿಡ್ತೀನಿ. ಕುಡಿದ ನಶೆದಲ್ಲಿ ಯಾರನ್ನ ನೋಡ್ಬಿಟ್ಟು ಮಧುರ ಅವರು ಅಂದಯ್ಯ. ನಾನು ನೆಶಲ್ ಮಾತಾಡ್ತಿಲ್ಲ ಗೌಡ್ರೆ, ನಮ್ಮ ತಾಯಣಗಳು ನಾನು ಹೇಳ್ತಿರೋದೆಲ್ಲ ನಿಜ. ಅಡ ಉಮ್ಮತ್ತರು ಮಿಳ್ಳೆ, ನಿಮ್ಮಂಥವ್ರು ಕೆಲಸ ಕಾರ್ಯ ಸಾಧಿಸ್ಕೋಬೇಕು ಅಂದರೆ ಯಾರು ಬೇಕಾದರೂ ಮಾಡ್ತಿದ್ದೀರಿ, ಯಾರ ಮೇಲೆ ಬೇಕಾದ್ರೂ ಆಣೆ ಮಾಡ್ತಿದ್ದೀರಿ. ಇದನ್ನೆಲ್ಲ ನಾನು ನಂಬಲ್ಲ. ಯಾಕೆ ರಾಜು ಹೊಡಿತಾ ಇದ್ದೀರಿ? ಅಡ ಉಮ್ಮತ್ತರು ಮಿಳ್ಳೆ, ಏನಾದರೂ ಉಸಿರು ಬಿಟ್ರೆ ನಿನ್ನ ಉಸಿರನ್ನೇ ನಿಲ್ಲಿಸ್ಬಿಡ್ತೀನಿ. 500 ರೂಪಾಯಿ ಆಗುತ್ತೆ. ನನ್ನ ತಮ್ಮ ದುಡ್ಡು ಕೇಳಿ ಅಡ. 750. ನಾವು ಉಮ್ಮತ್ತರು ಮಿಳ್ಳೆ 50 ರೂಪಾಯಿ ಚಿಲ್ಲರೆ ಇಲ್ಲ. ಅದೇ 50 ರೂಪಾಯಿಗೆ ನಿಮ್ಮ ಅಪ್ಪನ ಚಡ್ಡಿ ತಗೊಂಡು ಹೋಗ್ಬಿಡು. ಬಾಬಣ್ಣ, ರಾಜುಗೆ ಯಾರು ಕೊಡ್ತಾ ಇದ್ದೀರಿ? ಯಾನು ಇಲ್ಲ ಕಂಬಿಡಮ್ಮೆ. ರಾಜು, ನಮ್ಮ ಬಾಬಣ್ಣ ನಿಂಗೆ ಯಾಕೆ ಹೊಡಿತಾ ಇದ್ರು? ಅವ್ರು ನಂಗೆ ಹೊಡಿಲಿಲ್ಲ ಅದಕ್ಕೆಮ್ಮ, ಬುದ್ಧಿ ಹೇಳ್ತಿದ್ರು. ಇನ್ಮೇಲೆ ಅವ್ರು ಹೇಳ್ದಂಗೆ ನಾನು ಶಿರಸೋ ವಯಸ್ಸು ಪಾಲಿಸ್ತೀನಿ. ನಾನು ಬರ್ತೀನಿ ಅದಕ್ಕೆಮ್ಮ. ಏನೋ ನಾಷ್ಟ ಮಾಡ್ಕೊ ಹೋಗುವಂತೆ. ಇಲ್ಲ ಅದಕ್ಕೆಮ್ಮ, ನನಗೆ ಹೊಟ್ಟೆ ತುಂಬಿದೆ, ನಾನು ಬರ್ತೀನಿ. ಬಾಬಣ್ಣ, ರಾಜುಗೆ ಯಾನ್ ಬುದ್ಧಿ ಹೇಳ್ತಾ ಇದ್ರಿ? ಅದು ಇಷ್ಟು ದಿನ ಅವ ಎಣ್ಣೆಕಲ್ಗೆ ಡೇಟ್ ಮುಗಿದೋಗಿರೋ ಚಾಕ್ಲೇಟ್ ಕೊಡ್ತಾ ಇದ್ದ ಕಮ್ಮೆ. ಇನ್ಮೇಲಾದ್ರೂ ಚೆಂದಾಗಿರೋ ಚಾಕ್ಲೇಟ್ ಕೊಡು ಅಂತ ಹೇಳು ಕಳಿಸ್ತಿ. ಹಂಗಾರೆ ನೀವು ಇಷ್ಟು ದಿನ ಚೆನ್ನಾಗಿರೋ ಚಾಕ್ಲೇಟ್ ಕೊಡ್ತಿದ್ರಿಯಾ? ಈ ಅಣ್ಣಯ್ಯಪ್ಪನವರು ತಮ್ಮಟ್ಟಿಲ್ಲಿ ಏನಾಯ್ತದೆ ಅನ್ನೋ ವಿಷಯ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಊರಲ್ಲಿರೋ ವಿಷಯ ತಿಳ್ಕೊಳಕ್ ಪ್ರಯತ್ನ ಪಡ್ತಾವ್ರೆ. ಇಂಥವ್ರು ಇರೋದಿಂದಲೇ ಮಧುರ ಅವರು ರಾತ್ರಿ ಹೊತ್ತಲ್ಲಿ ಡ್ಯಾನ್ಸ್ ಮಾಡಕ್ ಹೋಯ್ತಾ ಇರೋದು. ರೀ ಗೌಡ್ರೆ, ನಮ್ಮನೆಗೆ ಬಂದು ಯಾಕೆ ಉಗಿತಿದ್ದೀರಾ? ನಿಮ್ಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಸಾರಿ, ಐ ಆಮ್ ವೆರಿ ಸಾರಿ. ಅಣ್ಣಯ್ಯಪ್ಪನವ್ರೆ, ಕೆಲವ್ರನ್ನ ನೋಡಿದ್ರೆ ಉಗಿಬೇಕು ಅನ್ಸುತ್ತೆ, ಅದಕ್ಕೆ ಉಗ್ದಿ. ರೀ ಗೌಡ್ರೆ, ನಿಮ್ಗೆ ಬೆಳಗ್ಗೆನೆ ಮಾಡಕ್ ಕೆಲಸ ಇಲ್ವೇನ್ರಿ? ಕೋಳಿ ಕೂಗುತ್ತೋ ಇಲ್ವೋ, ಆದ್ರೆ ನೀವು ಈ ಕೆಟ್ಟ ಮುಖ ಹೊತ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತೀರಾ. ನಿಮಗಂತೂ ಸುತ್ತಮುತ್ತ ಯಾನ್ ನಡೀತಾ ಇದ್ದು ಅನ್ನೋ ತಿಳ್ಕೊಳ್ಳೋ ಪರಿಜ್ಞಾನ ಅಂತೂ ಇಲ್ಲ. ಅದಕ್ಕೆ ನಿಮ್ಗೆ ತಿಳಿಸ್ಕೊಡವಂತ ಬಂದಿ. ಓಹೋ, ತಾವೇನು ಕಾಲಜ್ಞಾನಿಗಳು, ಸುತ್ತಮುತ್ತ ಏನ್ ನಡೀತಿದೆ ಅಂತ ಗೊತ್ತಾಗ್ಬಿಡುತ್ತೆ. ರೀ, ಇಂಥ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬರಕ್ ಹೋಗ್ಬೇಡಿ. ಕಿತ್ತೋಗಿರೋ ಜೋಡ್ನ ಹಾಕೊಂಡು ರಕ್ತ ಬರ್ಸ್ಕೊತೀನಿ ಅಂದ್ರೆ ನಾ ಯಾನು ಮಾಡೋಕ್ಕಾಗಲ್ಲ. ಜೊತೆ ಮಾತಾಡಕ್ ಇರಿಟೇಟ್ ಆಗುತ್ತೆ. ಅಂಥದ್ರಲ್ಲಿ ಈ ರೀತಿ ಏನೇನೋ ಮಾತಾಡಿ ಮತ್ತು ಇರಿಟೇಟ್ ಮಾಡಬೇಡಿ. ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ ಪುಟ್ಮಲ್ಲಿ ಅವ್ರ ಮನೆಯಿಂದ ಆಚೆ ಹಾಕಿದಾರೆ ಅನ್ಸುತ್ತೆ. ಅದಕ್ಕೆ ಆ ಕೋಪನೆಲ್ಲ ನನ್ನ ಮೇಲೆ ತೀರ್ಸ್ಕೊಳಕ್ ಬಂದಿದ್ದೀರಾ? ಓ ಅಣ್ಣಪ್ಪನವ್ರೆ, ನಾ ಕಣ್ಣು ಬಿಟ್ರು ಸಾಕು ಪುಟ್ಮಲ್ಲಿ ಮೂಳ್ಗೋಗಿ ನಿಂತಿರ್ತಾಳೆ. ಅಂಚವ ನನ್ನ ಅಟ್ಟಿಯಿಂದ ಆಚೆಗಾಕಿಲ್ಲ. ಅಟ್ಟಿಯಿಂದ ಆಚೆಗಾಕಕ್ಕೆ ನಾನೇನು ನಿಮ್ಮ ಥರ ನಾಲಾಯಕಲ್ಲ. ಚಾನ ಮಾಡ್ಕೊಂಡವ್ನಿ. ರೇ, ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿನ ಬರೀನ್ ಮಾರೋದು ಒಂದು ಕೆಲಸ ಏನ್ರಿ? ITBT ಕಂಪ್ನಿ ನಡೆಸೋರ್ ತರ ಮಾತಾಡ್ತೀರಾ? ಆಯ್ತು ಅಣ್ಣಪ್ಪನವ್ರೆ, ನಾನು ಕಿತ್ತೋಗಿರೋ ಪಟಾಪಟ್ಟಿ ಚಡ್ಡಿ ಬನ್ನಿನಿ ವ್ಯಾಪಾರನೇ ಮಾಡ್ತೀನಿ. ಆದರೆ ನನ್ನ ಹೆಂಡ್ರನ್ನ ಶಾನೆ ಖುಷಿಯಾಗಿ ನೋಡ್ಕೊಂಡಿನಿ. ಬೇರೆಯವ್ರ ಥರ ಹೆಂಡ್ರನ್ನ ರಾತ್ರಿ ಹೊತ್ಲಿ ಫುಟ್ಪಾತ್ ಮೇಲೆ ಡ್ಯಾನ್ಸ್ ಮಾಡ್ತಾ ಕಳ್ಸಲ್ಲ. ಅದ್ಯಾರು ಡ್ಯಾನ್ಸ್ ಮಾಡ್ತಿದ್ರ ಅಂತ ಹೇಳಿ ನಾನು ತಿಳ್ಕೊತೀನಿ. ಅಣ್ಣಪ್ಪನವ್ರೆ, ನಾ ಹೇಳು ಬಿಟ್ರೆ ನೀವು ದಬಾಕೊಂಡು ಬೆನ್ ಮೇಲೆ ಕರ್ಪೂರ ಹಚ್ಕೊಂಡ್ಬಿಡ್ತಿದಾರಿ. ಇದೇ ನನಗೆ ಆಗಲ್ಲ. ಹಂಗೆ ಅಲ್ಲಿ ಬೆಣ್ಣೆ ತೋರಿಸೋದು, ಹತ್ರ ಬಂದಾಗ ಬಾಯಿ ಸುಣ್ಣ ಹಾಕೋದು, ನಿಮ್ ಚಡ್ಡಿ ಬುದ್ಧಿ ಬಿಡದೇ ಇಲ್ಲ ಅಲ್ವಾ? ಅಯ್ಯೇ ಅಣ್ಣಪ್ಪನವ್ರೆ, ನಾ ಹೇಳು ಬಿಟ್ರೆ ನೀವು ಎದ ಹೊಡ್ಕೊಂಡು ಸತ್ತೋಗ್ಬಿಡ್ತಿದಾರಿ. ಜಾನಿ, ಬೆಳಗ್ಗೆನೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀರಾ? ರಾತ್ರಿ ಪೂರ ನಿದ್ದೆ ಇಲ್ಲ, ಅಂಥದ್ರಲ್ಲಿ ವಟ ವಟ ಅಂದ್ರೆ ಹೇಗೆ? ಗೌಡ್ರೆ, ಬೆಳಗ್ಗೆನೆ ಯಾಕೆ ಬಂದಿದ್ದೀರಾ? ಮಧುರ ಅವ್ರೆ, ಇದು ಒತ್ತರ ಅಲ್ಲ. ಈಗ ಮಧ್ಯಾಹ್ನ 12 ಗಂಟೆ ಅನ್ನಿ. ಈಗ ಮಧ್ಯಾಹ್ನ 12 ಗಂಟೆ ಆಗೋಯ್ತಾ? ನಾನು ಇಷ್ಟೊತ್ತು ನಿದ್ದೆ ಮಾಡಿದರಿ ನೋಡಿ, ಇನ್ನೂ ನಿದ್ಗಂಡ್ಲೇ ಇದಾರಿ. ಗೌಡ್ರೆ, ಇದು ಮದುಗ್ ಬಿಟ್ಟು ವಿಷಯ. ಅವಳು ಎಷ್ಟೊತ್ತಾದ್ರೂ ಮಲಗ್ತಾಳೆ, ಎಷ್ಟೊತ್ತಾದ್ರೂ ಎದ್ದೊಳ್ತಾಳೆ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನ್ರಿ? ಜಾನಿ, ಅವ್ರು ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತಾರೆ. ನೀವ್ ಯಾಕೆ ಸೀರಿಯಸ್ ಆಗಿ ತಗೋತೀರಾ? ಹೋಗಿ 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬನ್ನಿ. ಕಣ್ ಬಿಡಕ್ ಆಗ್ತಿಲ್ಲ, ಇನ್ನೂ ನಿದ್ದೆ ಎಳಿತಿದೆ. ಸ್ಟ್ರಾಂಗ್ ಅಲ್ಲ ಅಣ್ಣಪ್ಪನವ್ರೆ, ಶಾನೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬನ್ನಿ. ಪಾಪ ನೆನ್ನ ರಾತ್ರಿ ನಿದ್ದೆಗೆಟ್ಟಾರೆ. ನಾನು ಯಾಕೆ ರಾತ್ರಿ ನಿದ್ದೆ ಕೆಟ್ಟಿದ್ದೆ?
ಅದು ಗ್ರೂಮಿಂಗ್ ಕ್ಲಾಸ್ ನಡ್ಸಕ್ಕನಿ. ಗೌಡ್ರೆ ನಾನು ಗ್ರೂಮಿಂಗ್ ಕ್ಲಾಸ್ ನಡೆಸೋದು ಹಗಲೊತ್ನಲ್ಲಿ, ರಾತ್ರಿ ಅಲ್ಲ. ಇದೇ ನನಗಾಗಲ್ಲ. ಈ ರೀತಿ ಸಂಬಂಧ ಇಲ್ದಿರೋ ಪ್ರಶ್ನೆ ಕೇಳಿ ನನ್ನ ತಲೆ ತಿಂತಿದ್ದಾರೆ. ಇವ್ರು ಮಾತಾಡಿದ್ರೆ ನನ್ನ ತಲೆ ಸಿಡಿಯುತ್ತೆ. ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನನಗೊಂದು ಕಪ್ ತಕೊಂಬನ್ನಿ. ತರ್ತೀನಿ. ಅದ್ರಲ್ಲಿ ಒಂದು ತೊಟ್ಟು ವಿಷ ಹಾಕೊಂಡ್ ಬರ್ತೀನಿ. ಮಧುರ ಅವ್ರೆ, ನೆನ್ನ ರಾತ್ರಿ ಶಾನೆ ಚಳಿ ಇತ್ತು ಅಲ್ವಾ? ಅದನ್ನು ನಂಗೆ ಗೊತ್ತಿಲ್ಲಪ್ಪ. ನಾಂದದು ಅಟ್ಟಿ ಒಳಗೆಲ್ಲ ನೀ ಆಚೆ ಕಡೆ. ನಾನು ಹೇಳಿದ್ನಲ್ಲ ನಂಗೆ ಗೊತ್ತಿಲ್ಲ ಅಂತ. ಅಷ್ಟೊತ್ತಲ್ಲಿ ನಾನು ಯಾಕೆ ಹೊರಗಡೆ ಹೋಗ್ಲಿ, ನಾನು ಆರಾಮಾಗಿ ಮಲಗಿದ್ದೆ. ಅಂದ್ರೆ ನೀವು ನೆನ್ನ ರಾತ್ರಿ ಆಚೆಗೆ ಹೋಗೇ ಅಲ್ವಾ? ಏನ್ ಪ್ರಶ್ನೆ ಅಂತ ಕೇಳ್ತಿದ್ದೀರಾ ಗೌಡ್ರೆ? ನಾನು ಯಾಕೆ ಹೊರಗಡೆ ಹೋಗ್ಲಿ? ಅದು ಮಧುರ ಅವ್ರೆ, ಒಂದೊಂದ್ಸಲ ನನ್ಗೆ ಆಚೆಗೆ ಹೋಗಿ ಓಡಾಡಬೇಕು ಅನ್ಸುತ್ತೆ. ಹಂಗೇನಾದ್ರು ನಿಮ್ಗೆ ಅನ್ಸಿದ್ದೇನೋ ಅಂತ ಕೇಳ್ದೆ ನೀ. ನನ್ಗೆ ಆ ಥರ ಯಾವ ಶೋಕಿನೂ ಇಲ್ಲ. ದಿಂಬಕ್ಕೆ ತಲೆ ಕೊಟ್ಟಿದ್ದೆ ದಿಮ್ ಅಂತ ನಿದ್ದೆ ಬರುತ್ತೆ. ಅದಕ್ಕೆ ನೆನ್ನ ಗುಮ್ ಅಂತ ಗುಣಿತಾ ಇದ್ರಿ. ಏನೋ ಹೇಳಿದ್ರಿ, ತುಂಬ ಜೋರಾಗಿ ಮಾತಾಡಿ. ಅದು ಅರ್ಧರಾತ್ರಿನಾಗ ಹೆಣ್ಣೈಕ್ಳು ಆಚೆಗೆ ಹೋಗ್ಬಾರ್ದು ನೀ. ಅದ್ರಲ್ಲೂ ನಿಮ್ಮಂತ ಪಸಂದಾಗಿರೋ ಹೆಣ್ಣೈಕ್ಳು ಆಚೆಗೂ ಆಗ್ಲೇಬಾರ್ದು ನೀ. ನೀವಂತಾರ ಗುಲಾಬಿ ಹೂ ಇದ್ದಂಗೆ ಅರ್ಧರಾತ್ರಿನಾಗ ಪುಂಡ್ರು ಪೋಖ್ರಿಗಳು ಗಿಡಕ್ಕೆ ಕೈ ಹಾಕಿ ಹೂ ಕೀಳೋ ಪ್ರಯತ್ನ ಮಾಡ್ಬಿಡ್ತಾರೆ. ಹಂಗೇನಾದ್ರು ಮಾಡಿಲ್ಲ ನನ್ನ ಕೆಲಸ ಇಸ್ಕೊಳಕ್ಕಾಗಲ್ಲ. ಅದ್ರಲ್ಲೂ ನಿಮ್ಮ ವಿಷಯದಲ್ಲಿ ಹಂಗೇನಾದ್ರು ಆಗ್ಬಿಟ್ರೆ ನಾ ಯಾರನ್ನ ಯಾರು ಬೇಕಾದ್ರೂ ಮಾಡ್ಬಿಡ್ತೀನಿ. ಗೌಡ್ರು ವಂಶ ಎದ್ರಕೊಂಡು ಹೊಸಿ ಜಾಸ್ತಿ ಮಾತಾಡ್ಬಿಟ್ಟು ಅನ್ಸುತ್ತಲ್ವಾ? ಅರ್ಥ ಆಯ್ತಲ್ಲ, ಎದ್ದು ಹೋಗ್ಬೋದು. ಶಂಕರೇಶ್ವರ, ಮಧುರ ಅವ್ರಿಗೆ ದಿಟ್ಟವಾಗ್ಲೂ ಯಾನ ಆಗ್ಬಿಟ್ಟದೆ. ಇಲ್ಲಾಂದ್ರೆ ಅರ್ಧರಾತ್ರಿನಾಗ ಎದ್ದು ಆಚೆಗೆ ಯಾಕೆ ಓಡಾಡಬೇಕಿತ್ತು? ನಾನು ಹೇಳ್ಕೊಂಡಿದ್ರೆ ನಾನೇ ಪರಿಹಾರ ಕೊಡ್ತೀನಿಲ್ವಾ? ಇಲ್ಲಿ ನಾನು ಅವ್ರಿಗೋಸ್ಕರ ಕಾಯ್ಕೊಂಡಿನಿ. ಅವ್ರು ನೋಡಿದ್ರೆ ಬೇರೆಯವ್ರ ಜೊತೆಗೆ ಓಡಾಡ್ತಾರೆ. ಆಮೇಲೆ ಪುಟ್ಮಲಿ ನೀನ್ ಯಾಕಮ್ಮೆ ಇದ್ದೆ? ಬಾಬಣ್ಣ ಕೊಟ್ಟಿನ ದನ ಇಲ್ಲ ಅಂದ್ರೆ ಹೆಂಗ್ ನಿಮ್ಗೆ ನಿದ್ದೆ ಮಾಡಕಂತ ಹೇಳಿ. ಅಂದ್ರೆ ನಾನು ದನ ಅಂತ ಹೇಳ್ತಾ ಇದೆಯಾ? ಅದೇವ ಹೇಳಂಗೆ ದನ ಕಾಯೋರು. ಆಮೇಲೆ ಪುಟ್ಮಲಿ ಇಷ್ಟೊತ್ನಾಗ ಆಟ್ಗುಳಿ ಅಡಿಯ ಸುಮ್ಮನ್ ಬಿದ್ಕ ಮೊದ್ಲ ತಲೆ ಕೆಟ್ಟೋಗದ. ಯಾಕೆ ಕೆಡ್ಸ್ಕೊಂಡಿದೀನಿ? ತಲೆಗೆ ಹುಳ ಬಿಟ್ಕೊಂಡು ತಲೆ ಕೆಟ್ಟೋಗದ ಕಮ್ಮೆ. ಕೆಟ್ಟೋಗ್ತದೆ ಅಂತ ಗೊತ್ತಾದ್ಮೇಲೆ ಯಾಕೆ ಬಿಟ್ಕೊಂಡ್ರಿ? ಆಮೇಲೆ ಪುಟ್ಮಲಿ ಸುಮ್ಮನ್ ಬಿದ್ಕ. ಅಯ್ಯೋ ಶಿವನೇ, ನಮ್ಮ ಗಂಡಸ್ರ ಜೀವನ ಒಂಥರ ಸೀಲಿಂಗ್ ಫ್ಯಾನ್ ಥರ ಆಗ್ಬಿಟ್ಟದೆ. ಹಾಕಳ್ದಿದ್ರೆ ದಾಗೆ, ಹಾಕೊಂಡ್ರೆ ಬಿಸಿ ಗಾಳಿ ಬರ್ತದೆ. ಬಾಬಣ್ಣ ಆಮೇಲೆ ಪುಟ್ಮಲಿ ಸುಮ್ಮನ್ ಬಿದ್ಕಮ್ಮೆ, ಇಲ್ಲಾಂದ್ರೆ ಉಗ್ರಮ ಅವತಾರ ತಾಳ್ಬಿಡ್ತೀನಿ. ಬಾಬಣ್ಣ ನಂಗೆ ನಿಮ್ ಈ ಬುದ್ಧಿನ ಇಷ್ಟ ಆಗುದಿಲ್ಲ ಅನ್ನೋದು. ಮೊದ್ಲು ಕೋಣೆಯಿಂದ ಆಚೆಗೋಗಿ. 10 minutes ರೆಡಿಯಾಗಿ ಬರ್ತೀನಿ. ನನ್ನ ರಾತ್ರಿ ಮಧುರ ಅವರು ಇಷ್ಟೊತ್ತಿನಾಗ್ಲೇ ಅಲ್ವಾ ಆಚೆಗೆ ಹೋಗಿದ್ದು. ಇವತ್ತು ಬಂದಿಲ್ಲ ಅಂದ್ರೆ ಆಚೆಗೆ ಹೋಗಲ್ಲ ಅಂತ ಅರ್ಥ. ಪೊಂಗಲಿ ಮಲ್ಲಪ್ಪ, ಇವನು ಯಾರಪ್ಪ? ನೆನ್ನೆ ಕಾರ್ಲು ಬಂದ, ಇವತ್ತು ಬೈಕಲ್ಲಿ ಬಂದ, ನಾಳೆಗೆ ಇನ್ಯಾವುದಲ್ಲಿ ಬಂದನು? ಅಲ್ಲ, ಇಷ್ಟೊತ್ತಾಗ ಮಧುರ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದನು? ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ, ನೋಡಿ ಮನಸ್ಸಿಗೆ ಆತು ಹಳಹಳ. ಬಾಬಣ್ಣ ಯಾನ ಇದು? ನಿಮ್ ಮೊಕ್ಕ ಸೀದೋಗಿರೋ ರೊಟ್ಟಿ ಆದಂಗಾಗದೆ. ಕ್ವಾರ್ಟರ್ ಪ್ಯಾಂಟ್. ಅದು ಕ್ವಾಟ್ ಹಾಕೊಂಡಲ್ಲ ಕಮ್ಮೆ, ಕ್ವಾಟ್ ಹಾಕೊಂಡ್ ಹಿಡಿದ್ರೆ ಚಾಡ. ನಾನು ಅದಕ್ಕೆ ಪ್ರಯತ್ನ ಪಡ್ತಾವನಿ, ನನ್ನ ಮಗಂದು ಕೈಗೆ ಸಿಗ್ತಾ ಇಲ್ಲ. ಅದ್ ಎಲ್ಲಿತ್ತು ಅಂತ ಹೇಳಿ ಹಿಡ್ಕೊಂಬಂದು ನಿಮ್ ಕೈ ಕೊಡ್ತೀನಿ. ಅದೆಲ್ಲ ನಿನ್ ಕೈಲ ಆಗಲ್ಲ ಕಂಬುಡಮ್ಮೆ. ಮೊದ್ಲು ಏನು ಅಂತ ಹೇಳಿದ್ರೆ ತಾನೆ ನನ್ನ ಕೈಲಿ ಆದ್ದೋ ಇಲ್ವೋ ಅಂತ ಹೇಳೋದು. ಆಮೇಲೆ ಪುಟ್ಮಲಿ, ಈ ಮಾಲೆ ತುದಿಲಿ ಒಂದು ಹುಣಸೆ ಮರ ಬೆಳಕಂಡಿದ್ದಂತೆ, ಅದರಲ್ಲಿರೋ ಒಂದು ಹುಣಸೆ ಹಣ್ಣು ಬೇಕಿತ್ತು, ಕಿತ್ಕೊಂಬಂದಯ್ಯ. ಅಯ್ಯ, ಹುಣಸೆ ಹಣ್ಣಿಗೆ ಯಾಕೆ ಹಿಮಾಲಯ ಕಂಡು ಹೋಗ್ಬೇಕು? ಅಡ್ಗೆ ಮನೇಲಿ ಅದೇ ತಂದ್ಕೊಡ್ಲಾ? ಅದನ್ನ ಇಟ್ಕೊಂಡು ನೀನೇ ಬಾಯಿಗೆ ಹಾಕೋ.
ಆಮೇಲೆ ಪುಟ್ಪಲ್ಲಿ ಈ ಥರ ಮಾತಾಡೋದನ್ನೆಲ್ಲ ಬಿಟ್ಬಿಟ್ಟು ಈರುಳ್ಳಿನ ನುಗ್ಗಕಾಯಿನೂ ಕತ್ತರ್ಸಾಕ್ಬಿಟ್ಟು ಸಾರು ಮಾಡೋಗಮ್ಮೆ. ಅಡಿಗೆ ಮಾಡ್ದಿ ಬಾಬಣ್ಣ. ಪಟ್ಟ ಹೋಗಮ್ಮೆ. ಬಟ್ಟೆ ಒಗ್ದಿ ಬಾಬಣ್ಣ. ಚಡ್ಡಿಗೆ ನವರ ಪೋಣ್ಸೋಗು. ಚಡ್ಡಿ ಇದ್ರೆ ತಾನೇ ಅವರ ಪೋಣ್ಸಕ್ಕೆ. ಆಮೇಲೆ ಪುಟ್ಪಲ್ಲಿ ನೀನು ಎಲ್ಲ ವಿಷಯದಲ್ಲೂ ಫಾಸ್ಟ್ ಆಗಿದೆ ಕಮ್ಮೆ. ಒಂದು ವಿಷಯ ಬಿಟ್ಟು ಯಾವ ವಿಷಯ? ನಾವು ಒಂದಾಗ ಬಾ ಅಂದ್ರೆ ನೀನು ಮುಂದಾಗ ಬುಡಿ ಅಂತಿದೆ. ಗೌಡ್ರೆ, ಯಾಕಪ್ಪ ರಾಜು ಇಷ್ಟೊಂದು ಬಂಗ್ರಿಯಾಗಿದ್ದೀ? ಅದು ಬಂಗ್ರಿ ಅಲ್ಲ ಅತ್ಕೆವ, ಅಂಗ್ರಿ. ಹಿಡ್ದೆ ಚಾಡ. ಅದೇ ಯಾಕಾಗಿದೆ ಈ? ಅತ್ಕೆವ, ನೆನ್ನೆಯಿಂದ ಗೌಡ್ರಿಗೆ ಹೇಳ್ತಿದ್ದೀನಿ ಅಂಗಡಿ ಸ್ಟಾಕ್ ಖಾಲಿ ಆಗಿದೆ ಅಂತ. ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ದೆ ಅಂಗಡಿಗೂ ಬರ್ದೆ ಮನೇಲೆ ಕೂತಿದ್ದಾರೆ. ಹಿಂಗಾದ್ರೆ ನಾವು ಕಸ್ಟಮರ್ನ ಕಳ್ಕೊಳಕ್ಕಲ್ವಾ? ಅಡ ಉಮ್ಮತ್ತೂರು ಮಿಳ್ಳೆ ಅಂಗಡಿ ಓನರು ನಾನು. ಎಷ್ಟು ಸ್ಟಾಕ್ ಹಾಕಬೇಕು ಹಾಕ್ಬಾರ್ದು ಅಂತ ನನಗೆ ಚೆಂದಾಗಿ ಗೊತ್ತದೆ. ಅದನ್ನ ನಿನ್ನಂಥ ಮುಟ್ಟಾಳಿನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆಯ್ತು ಬಿಡಿ, ದಡ್ರ ಹತ್ರ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅತ್ಕೆಮ್ಮ, ಒಂದು ಲೋಟ ಬಾದಾಮಿ ಹಾಲು ಸಿಗುತ್ತಾ? ಓ ತಕ್ಕಬತ್ತಿ ನೀರು ರಾಜು. ಆಮೇಲೆ ಪುಟ್ಮಲ್ಲಿ ನೀನೇನು ಸಪ್ಲೈಯರ? ಅವ್ನು ಆರ್ಡ್ರ್ ಮಾಡಿದ ಅಟ್ಕಲ್ಲಿ ಓಡೋಗಿ ತಗೊಂಬತ್ತೀನಿ ಅಂತಿದೆ ಅಲ್ಲ, ಸುಮ್ಮನೆ ನಿಂತ್ಕೊ. ಆಯ್ತು, ಬೇಡ ಬಿಡಿ. ನೆನ್ನೆ ರಾತ್ರಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಒಳ್ಳೆ ಸೀನ್ ನೋಡಿದೆ. ಆಮೇಲೆ ಪುಟ್ಮಲ್ಲಿ ಯಾರು ಮೊಕ್ಕ ನೋಡ್ತದೆ, ಹೋಗಿ ಬಾದಾಮಿ ಮೇಲೆ ತಕೊಂಬೋಗು. ಬಾಬಣ್ಣ ನೀವೇ ತಾನೇ ಬ್ಯಾಡ ಅಂತ ತಡ್ದೋರು. ಈಗ ನಾನೇ ಹೇಳ್ತವನೆಲ್ಲ, ಹೋಗು ಬಿಸಿ ಬಿಸಿಯಾಗಿ ಒಂದು ಲೋಟ ಬಾದಾಮಿ ಮೇಲೆ ತಕೊಂಬೋಗು. ಇರು ರಾಜು, ಬಾದಾಮಿ ಅಲ್ಲಿ ತಗೊಂಬರ್ತೀನಿ. ಅಡ ಉಮ್ಮತ್ತೂರು ಮಿಳ್ಳೆ ಅದ್ಯಾನ ಸ್ವಿಮ್ಮಿಂಗ್ ಪೂಲ್ ತಾವ್ ಸೀನ್ ನೋಡ್ದೆ ಅಂತ ಯಾನಡದು? ನೋಡ್ರೆ, ನನ್ನ ಫ್ರೆಂಡ್ ಒಬ್ಬ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲಸ ಮಾಡ್ತಾವನೆ. ನೆನ್ನೆ ರಾತ್ರಿ ಅವ್ನು ನೋಡೋಣ ಅಂತ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದ. ಅಲ್ಲಿ ಮುದ್ರವರು ಅದೇ ಆ ಹುಡುಗನ ಜೊತೆ ಸ್ವಿಮ್ಮಿಂಗ್ ಪೂಲ್ ಪೂರ್ತಿ ಸುತ್ತಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನೋಡಕ್ಕೆ ಹೆಂಗ್ ಕಾಣ್ತಿದ್ರು ಅಂದ್ರೆ ಡಯಟ್ ಮಾಡಿರೋ ಮೀನ್ ನೀರಲ್ಲಿ ಬಿದ್ದು ಒದ್ದಾಡ್ದಂಗಿತ್ತು. ನೋಡಿದನ್ನ ಹೇಳಿದ್ರು ಹೊಡಿತಿರಲ್ಲ, ಹೇಳು ಅನ್ನೋರು ನೀವು, ಹೊಡೆಯೋರು ನೀವೇನಾ? ನೋಡವ್, ಈಗ ವಿಷಯ ನನಗೂ ನಿನಗೂ ಗೊತ್ತಾಗದೆ, ಮೂರನೇ ವ್ಯಕ್ತಿಗೆ ಗೊತ್ತಾಗದ್ ಬೇಡ. 1000 ರೂಪಾಯಿ ಆಗುತ್ತೆ. ಅದಕ್ಕೆಮ್ಮ ಹಾಲ ನಾನು ಹೊರಗಡೆಲ್ಲೇ ಕುಡ್ಕೊತೀನಿ.